Hi friends, welcome back to our new YouTube channel Niranjan Reddy Learning Hub. In this video, we will study about degree first year second semester macroeconomics according to SCP syllabus ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ. ಹಾಯ್ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಡಿಗ್ರಿ BA ಫಸ್ಟ್ ಇಯರ್ ಆಗಿರುವಂತಹ ಸೆಕೆಂಡ್ ಸೆಮಿಸ್ಟರ್ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ SCP ಸಿಲೆಬಸ್ ಪಠ್ಯಾನುಕ್ರಮವಾಗಿ ಸಮಗ್ರ ಅರ್ಥಶಾಸ್ತ್ರ ಪರಿಚಯ ಈ ಒಂದು ವಿಷಯದಲ್ಲಿ ಹಣದುಬ್ಬರದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚಿಸಲಾಗುತ್ತದೆ. ಇನ್ನ ಮುಂದೆ ಹಲವಾರು ವಿಷಯಗಳು ಚರ್ಚಿಸಲಾಗಿದ್ದು ಅದನ್ನು ತಿಳಿದುಕೊಳ್ಳಲು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಈ ಒಂದು ವಿಡಿಯೋದಲ್ಲಿ ಹಣದುಬ್ಬರ ಎಂದರೇನು, ಅದರ ಅರ್ಥ, ಅದರ ವ್ಯಾಖ್ಯೆಗಳು ಮತ್ತು ಅದರ ವಿಧಗಳು ಮತ್ತು ಹಣದುಬ್ಬರಕ್ಕೆ ಕಾರಣವಾದ ಅಂಶಗಳನ್ನು ಈ ಒಂದು ವಿಡಿಯೋದಲ್ಲಿ ವಿವರಿಸಲಾಗುತ್ತದೆ. ನೆಕ್ಸ್ಟ್ ವಿ ವಿಲ್ ಮೂವ್ ಟು ಫಸ್ಟ್ ಸ್ಟೆಪ್, ದಟ್ ಈಸ್ ಮೀನಿಂಗ್ ಆಫ್ ಇನ್ಫ್ಲೇಷನ್. ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ಅಥವಾ ಹಣಪ್ರಸರಣ ಎಂದರ್ಥ. ಹಣಪ್ರಸರಣ ಎಂದರೆ ಒಂದು ಅರ್ಥವ್ಯವಸ್ಥೆಯಲ್ಲಿ ಸರಕುಗಳ ಬೆಲೆ ನಿರಂತರವಾಗಿ ಏರಿಕೆ ಆಗುತ್ತಾ ಹೋಗಿ ಹಾಗೂ ಹಣದ ಮೌಲ್ಯ ಕಡಿಮೆ ಆಗುವುದು ಎಂದರ್ಥ. ಅಂದರೆ ಅರ್ಥವ್ಯವಸ್ಥೆಯಲ್ಲಿ ಯಾವುದೇ ಒಂದು ಸರಕು ಮತ್ತು ಸೇವೆಗೆ ಬದಲಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಅಸ್ತಿತ್ವದಲ್ಲಿರುವ ಎಲ್ಲಾ ಸರಕು ಮತ್ತು ಸೇವೆಗಳ ಬೆಲೆಗಳು ನಿರಂತರವಾಗಿ ಏರುತ್ತಾ ಹೋಗುತ್ತದೆ ಹಾಗೂ ಹಣದ ಮೌಲ್ಯ ಕಡಿಮೆ ಆಗುತ್ತದೆ. ಹಣದ ಮೌಲ್ಯ ಎಂದರೆ ಆ ಹಣದಲ್ಲಿ ಸರಕುಗಳನ್ನು ಖರೀದಿಸುವ ಸಾಮರ್ಥ್ಯ ಅಥವಾ ಪ್ರಮಾಣ ಎಂದರ್ಥ. ಸಾಮಾನ್ಯವಾಗಿ ಸರಕುಗಳ ಬೆಲೆ ಹೆಚ್ಚಾಗುತ್ತದೆ, ಹಣದ ಮೌಲ್ಯ ಕಡಿಮೆ ಆಗುವುದನ್ನು ಕಾಣಬಹುದು. ಇಂತಹ ಸನ್ನಿವೇಶವನ್ನು ಹಣಪ್ರಸರಣ ಅಥವಾ ಹಣಪ್ರಸರಣ ಎನ್ನುವರು ಅಥವಾ ಹಣದುಬ್ಬರ ಎನ್ನುವರು. Inflation is a situation in one economy. The price of all the goods and services will increase and value of money will decreases. This is a situation of inflation. ಅಂದರೆ ಹಣದುಬ್ಬರವು ಇದು ಆರ್ಥಿಕ ವ್ಯವಸ್ಥೆಗೆ ಇದು ಒಂದು ಕಾಯಿಲೆ ಎಂದು ಹೇಳಿದರೂ ತಪ್ಪಾಗುವುದಿಲ್ಲ. ನೆಕ್ಸ್ಟ್ ವಿ ವಿಲ್ ಮೂವ್ ಫಾರ್ ಡೆಫಿನೇಷನ್. One of the economists, Colburn, defined inflation like this: so much of money chasing for only few goods. ಅಂದರೆ ಅರ್ಥಶಾಸ್ತ್ರಜ್ಞರಾದ ಕೋಲ್ಬರ್ನ್ ಅವರು ಹಣದುಬ್ಬರವನ್ನು ಈ ರೀತಿ ವ್ಯಾಖ್ಯಾನಿಸಿದ್ದಾರೆ. ಅಂದರೆ ಅತಿ ಹೆಚ್ಚು ಪ್ರಮಾಣದ ಹಣವು ಅತಿ ಕಡಿಮೆ ಸರಕುಗಳ ಬೆನ್ನಟ್ಟುವ ಸ್ಥಿತಿಯಾಗಿದೆ. ಅಂದರೆ ಸಾಮಾನ್ಯವಾಗಿ ಸರಕುಗಳ ಬೆಲೆ ಹೆಚ್ಚಾಗಿದ್ದಾಗ ನಾವು ಅತಿ ಹೆಚ್ಚು ಪ್ರಮಾಣದ ಹಣವನ್ನು ತೆಗೆದುಕೊಂಡು ಹೋಗಿದ್ದರೂ ಸಹ ಅತಿ ಕಡಿಮೆ ಪ್ರಮಾಣದ ಸರಕುಗಳನ್ನು ತೆಗೆದುಕೊಂಡು ಬರುತ್ತೇವೆ. ನೆಕ್ಸ್ಟ್ ವಿ ವಾಂಟ್ ಟು ಗೋ ಟು ನೆಕ್ಸ್ಟ್ ಸ್ಟೆಪ್, ದಟ್ ಈಸ್ ಟೈಪ್ಸ್ ಆಫ್ ಇನ್ಫ್ಲೇಷನ್ ಆನ್ ದ ಬೇಸಿಸ್ ಆಫ್ ಪ್ರೈಸ್ ಡಿಫೆನ್ಸಿಟಿ. ಅಂದರೆ ಬೆಲೆ ಏರಿಕೆಯ ಆಧಾರದ ಮೇಲೆ ಹಣದ ಮೌಲ್ಯವನ್ನು 4 ವಿಧಗಳಾಗಿ ವಿಂಗಡಿಸಲಾಗಿದೆ. ಹಣದುಬ್ಬರದಲ್ಲಿ ಅನೇಕ ವಿಧಗಳಿದ್ದು ಅದರಲ್ಲಿ ಬೆಲೆ ಏರಿಕೆಯ ಆಧಾರದಲ್ಲಿ ಪ್ರಮುಖವಾಗಿ 4 ವಿಧಗಳಾಗಿ ವಿಂಗಡಿಸಲಾಗಿದೆ. ಇದು ನಮ್ಮ ಅಧ್ಯಯನ ಹಾಗೂ ಪರೀಕ್ಷೆಯ ದೃಷ್ಟಿಯಿಂದ ಪ್ರಮುಖ ಮಹತ್ವವಾದ ಪ್ರಶ್ನೆಯಾಗಿದೆ. ಇದರಲ್ಲಿ 4 ಇದ್ದು ಪ್ರಮುಖ ಮೊದಲನೆಯದು ತೆವಲುವ ಹಣದುಬ್ಬರ. ಈ ವಿಧಾನದಲ್ಲಿ ಹಣದುಬ್ಬರವನ್ನು ಒಂದು ಮಗುವು ರೀತಿಗೆ ಹೋಲಿಸಿ ಅಧ್ಯಯನ ಮಾಡಲಾಗುತ್ತದೆ. ತೆವಲುವ ಹಣದುಬ್ಬರ ಎಂದರೆ ಸರಕುಗಳ ಬೆಲೆ ಕಡಿಮೆ ಮಟ್ಟದಲ್ಲಿ ಏರಿಕೆಯಾಗುತ್ತದೆ. ಅಂದರೆ ಬೆಲೆಯು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಏರಿಕೆಯಾಗುತ್ತದೆ. ಅಂದರೆ ಸರಕುಗಳ ಬೆಲೆಯು ಒಂದು ಮಟ್ಟದಲ್ಲಿ ಮಾತ್ರ ಏರಿಕೆಯಾಗುತ್ತದೆ. ಇದು ಆರ್ಥಿಕ ವ್ಯವಸ್ಥೆಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಇದು ಮಗುವು ಮೊದಲನೇ ಹಂತದಲ್ಲಿ ಯಾವ ರೀತಿಯಲ್ಲಿ ನಿಧಾನವಾಗಿ ಚಲಿಸುತ್ತದೆಯೋ ಅದೇ ರೀತಿ ಹಣದ ಮೌಲ್ಯವು ಅದೇ ರೀತಿ ಕಡಿಮೆ ಆಗುತ್ತದೆ ಹಾಗೂ ಸರಕುಗಳ ಬೆಲೆಯು ಹೆಚ್ಚಾಗುತ್ತದೆ. It is also creeping inflation. In this inflation, the price of goods and services will increase lightly. It is not bad for economy. It is good situation for economy. Because of this, when the price of goods will lightly increase, then production also increase. When production increase, then labors also increase. When labors also increase, their income also increase. Totally demand will increase. Totally economy will development. ಅಂದರೆ ಈ ಮಟ್ಟದ ಹಣದುಬ್ಬರದಲ್ಲಿ ಸರಕುಗಳ ಬೆಲೆ ಸ್ವಲ್ಪ ಪ್ರಮಾಣದಲ್ಲಿ ಏರಿಕೆ ಆಗ ಉತ್ಪಾದನೆ ಏರುತ್ತದೆ.
ಉತ್ಪಾದನೆ ಏರಿಕೆಯಾದಾಗ ಉದ್ಯೋಗವು ಏರಿಕೆಯಾಗುತ್ತದೆ. ಉದ್ಯೋಗ ಏರಿಕೆಯಾದಾಗ ಆಗ ಆದಾಯವೂ ಏರಿಕೆಯಾಗಿ ಒಟ್ಟಾಗಿ ಸಮಗ್ರ ಬೇಡಿಕೆ ಹೆಚ್ಚಾಗಿ ಆರ್ಥಿಕ ಅಭಿವೃದ್ಧಿಯು ಸಾಧಿಸಬಹುದು. ನೆಕ್ಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ವಾಕಿಂಗ್ ಇನ್ಫ್ಲೇಷನ್ ಅಂದರೆ ನಡೆದಾಡುವ ಹಣದುಬ್ಬರ. ಅಂದರೆ ಮಗುವು ಮಗುವು ಒಂದೊಂದೇ ರೀತಿಯಲ್ಲಿ ನಡೆಯುತ್ತಾ ಹೋಗಿರುವುದರಿಂದ ಅವಾಗ ಯಾವ ಪ್ರಮಾಣದಲ್ಲಿ ನಡೆಯುತ್ತಾನೆ ಎಂಬುದನ್ನು ನಡೆಯುವ ಹಣದುಬ್ಬರಕ್ಕೆ ಹೋಲಿಸಲಾಗುತ್ತದೆ. ಈ ಹಂತದಲ್ಲಿ ಹಣದ ಸರಕುಗಳ ಬೆಲೆಯು ಸ್ವಲ್ಪ ಪ್ರಮಾಣದಲ್ಲಿ ಏರಿಕೆಯಾಗುತ್ತದೆ. ಅಂದರೆ ವಾರ್ಷಿಕವಾಗಿ 3 ಅಥವಾ 4% ಏರಿಕೆಯಾಗುತ್ತದೆ. ಈ ಹಣದುಬ್ಬರವು ಆರ್ಥಿಕ ವ್ಯವಸ್ಥೆಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. It is walking inflation. It is known as walking inflation. It is also not bad for economy. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ರನ್ನಿಂಗ್ ಇನ್ಫ್ಲೇಷನ್ ಅಂದರೆ ಓಡುವ ಹಣದುಬ್ಬರ. ಈ ಹಣದುಬ್ಬರವು ಮೊದಲೆರಡು ಹಣದುಬ್ಬರಗಳಿಗಿಂತ ಸ್ವಲ್ಪ ವೇಗವಾಗಿ ಸರಕುಗಳ ಬೆಲೆ ಏರಿಕೆ ಆಗುತ್ತದೆ. ಇದು ಆರ್ಥಿಕ ವ್ಯವಸ್ಥೆಗೆ ತೊಂದರೆ ಎಂದು ಹೇಳಬಹುದು. ಈ ರೀತಿಯ ಹಣದುಬ್ಬರವು ಆರ್ಥಿಕ ವ್ಯವಸ್ಥೆಗೆ ತೊಂದರೆಯಾಗಿದ್ದು ಇದನ್ನು ಮೊದಲೇ ತಡೆಗಟ್ಟಬೇಕಾಗುತ್ತದೆ. ಈ ಹಂತದಲ್ಲಿ ವಾರ್ಷಿಕವಾಗಿ 10ಕ್ಕಿಂತ ಹೆಚ್ಚು ಪರ್ಸೆಂಟ್ಗಳಲ್ಲಿ ಹಣದುಬ್ಬರವು ಹೆಚ್ಚಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಫೋರ್ತ್ ಪಾಯಿಂಟ್, ನಾಗಾಲೋಟದ ಹಣದುಬ್ಬರ. ಈ ಹಣದುಬ್ಬರವು ಸರಕುಗಳ ಬೆಲೆ ನಿರಂತರವಾಗಿ ಶೀಘ್ರಗತಿಯಲ್ಲಿ ಏರಿಕೆ ಆಗುತ್ತದೆ. ಇದನ್ನು ನಿಯಂತ್ರಿಸಲು ಮೊದಲೇ ಆಗುವುದಿಲ್ಲ ಹಾಗೂ ಹಣದುಬ್ಬರ ಸಂಭವಿಸಿದರೂ ಸಹ ಇದನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ. It is also called as galloping inflation. In this inflation, it is bad to economy. It will not development in this situation. Next, we can move main important topic is called causes of inflation. ಅಂದರೆ ಹಣದುಬ್ಬರಕ್ಕೆ ಕಾರಣಗಳು. ಅಂದರೆ ಹಣದುಬ್ಬರವು ಸಂಭವಿಸುವುದೇ ಅತಿ ಹೆಚ್ಚು ಬೇಡಿಕೆ ಹಾಗೂ ಕಡಿಮೆ ಪೂರೈಕೆಗಳಿಂದಾಗಿ. ಅಂದರೆ ಪೂರೈಕೆ ಕಡಿಮೆ ಇದ್ದು ಅದರಿಂದ ಹೆಚ್ಚು ಪ್ರಮಾಣದಲ್ಲಿ ಬೇಡಿಕೆ ಇದ್ದರೆ ಆದ್ದರಿಂದ ಹಣದುಬ್ಬರ ಸಂಭವಿಸುತ್ತದೆ. ಪೂರೈಕೆಯು ಕಡಿಮೆ ಇದ್ದಾಗ ಬೇಡಿಕೆ ಹೆಚ್ಚಾಗಿದ್ದಾಗ ಸಾಮಾನ್ಯವಾಗಿ ಬೆಲೆಗಳು ಏರಿಕೆಯಾಗಿ ಅದರಿಂದ ಹಣದುಬ್ಬರ ಸಂಭವಿಸುತ್ತದೆ. ಇದರ ಆಧಾರದ ಮೇಲೆ ಹಣದುಬ್ಬರದ ಕಾರಣಗಳನ್ನು 2 ಭಾಗಗಳಾಗಿ ಅಧ್ಯಯನ ಮಾಡಲಾಗುತ್ತದೆ. ಮೊದಲನೇ ಭಾಗ, ಬೇಡಿಕೆಯಲ್ಲಾಗುವ ಹೆಚ್ಚಳದಿಂದ ಹಣದುಬ್ಬರ ಹಾಗೂ ಪೂರೈಕೆ ಕಡಿಮೆಯಾಗುವ ಹಣದುಬ್ಬರ. ಫಸ್ಟ್ ಪಾಯಿಂಟ್, ಬೇಡಿಕೆ ಹೆಚ್ಚಾಗುವುದಕ್ಕೆ ಕಾರಣಗಳು. ಅಂದರೆ ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೈಟ್ ಟು ಇನ್ಕ್ರೀಸಿಂಗ್ ಇನ್ ಡಿಮ್ಯಾಂಡ್. that first point is increasing in money supply. ಅಂದ್ರೆ ಹಣದ ಪೂರೈಕೆಯಲ್ಲಿ ಹೆಚ್ಚಳ. ಅಂದ್ರೆ ಜನರ ಬಳಿ ಇರುವ ಹಣದ ಪ್ರಮಾಣವನ್ನು ಹಣದ ಪೂರೈಕೆ ಎನ್ನುವರು. ಅಂದರೆ ಜನರು ವಿವಿಧ ಮೂಲಗಳಿಂದ ಅಂದರೆ ಬ್ಯಾಂಕು ಅಥವಾ ಸರ್ಕಾರಗಳಿಂದ ಸಾಲ ಅಥವಾ ವೇತನಗಳನ್ನು ಪಡೆದುಕೊಂಡು ಜನರ ಬಳಿ ಹಣ ಯಥೇಚ್ಛವಾಗಿದ್ದಾಗ ಅವರು ಹೆಚ್ಚು ಸರಕುಗಳನ್ನು ಖರೀದಿಸಿ ಅಥವಾ ಅನುಭೋಗಿಸಿ ಆದ್ದರಿಂದ ಸರಕುಗಳ ಬೆಲೆ ಹೆಚ್ಚಾಗುತ್ತದೆ. ಆದ್ದರಿಂದ ಹಣದ ಪೂರೈಕೆಯು ಹಣದುಬ್ಬರವನ್ನು ನಿರ್ಧರಿಸುವ ಪ್ರಮುಖ ಅಂಶವಾಗಿದೆ. ನೆಕ್ಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಇನ್ಕ್ರೀಸಿಂಗ್ ಇನ್ ಡಿಸ್ಪೋಸಬಲ್ ಇನ್ಕಮ್. ಅಂದರೆ ವಿನಿಯೋಗಿಸಬಹುದಾದ ಆದಾಯದಲ್ಲಿ ಹೆಚ್ಚಳ. ಅಂದರೆ ಅನುಭೋಗಿಗಳು ಗಳಿಸುವ ಆದಾಯದಲ್ಲಿ ನೇರ ತೆರಿಗೆಗಳು ಮತ್ತು ಪರೋಕ್ಷ ತೆರಿಗೆಗಳನ್ನು ಕಳೆದಾಗ ಲಭ್ಯವಾಗುವುದೇ ವಿನಿಯೋಗಿಸಬಹುದಾದ ಆದಾಯ. ಅಂದರೆ ಅವರಿಗೆ ಬಂದಿರುವ ಆದಾಯದಲ್ಲಿ ತೆರಿಗೆಗಳು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದ್ದಾಗ ಅವರಿಗೆ ವಿನಿಯೋಗಿಸಬಹುದಾದ ಆದಾಯ ಹೆಚ್ಚಾಗುತ್ತದೆ. ಆದ್ದರಿಂದ ಅವರು ಸರಕುಗಳನ್ನು ಯಥೇಚ್ಛವಾಗಿ ಖರೀದಿಸಿ ಆಗ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ. Disposable income means consumers income they will pay tax. Remaining money is known as disposable income. When the consumers disposable income is very high, they consuming also become high. Totally demand will become high, then price of goods and services become high.
ನೆಕ್ಸ್ಟ್ ಪಾಯಿಂಟ್, ಥರ್ಡ್ ಪಾಯಿಂಟ್, ಇನ್ಕ್ರೀಸಿಂಗ್ ಇನ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂದರೆ ಸಾರ್ವಜನಿಕ ವೆಚ್ಚದಲ್ಲಿ ಹೆಚ್ಚಳ. ಅಂದರೆ ಸರ್ಕಾರವು ವಿವಿಧ ರೀತಿಗಳಲ್ಲಿ ಪ್ರಜೆಗಳಿಗೆ ಹಣವನ್ನು ತಲುಪಿಸಿದರೆ ಅದರಿಂದ ಪ್ರಜೆಗಳ ಆದಾಯ ಹೆಚ್ಚಾಗುತ್ತದೆ. ಪ್ರಜೆಗಳ ಆದಾಯ ಹೆಚ್ಚಾದಾಗ ಅವರು ಅನುಭೋಗಿಸುವ ಪ್ರಮಾಣ ಅಥವಾ ಬೇಡಿಕೆಯ ಪ್ರಮಾಣ ಸಾಮಾನ್ಯವಾಗಿ ಹೆಚ್ಚಾಗುತ್ತದೆ. ಸರ್ಕಾರವು ವಿವಿಧ ರೀತಿಗಳಲ್ಲಿ ಅಂದರೆ ಸಬ್ಸಿಡಿ ಹಾಗೂ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಹಾಗೂ ವೃದ್ಧಾಪ್ಯ ವೇತನ ಹಾಗೂ ರೇಷನ್ ಮುಂತಾದ ಸರ್ಕಾರವು ವೆಚ್ಚ ಮಾಡಿದರೆ ಅದರಿಂದ ಪ್ರಜೆಗಳಿಗೆ ಆದಾಯ ಹೆಚ್ಚಾಗಿ ಅದರಿಂದ ಬೇಡಿಕೆ ಹೆಚ್ಚಾಗಿ ಸರಕುಗಳ ಬೆಲೆ ಏರಿಕೆ ಆಗುತ್ತದೆ. ನೆಕ್ಸ್ಟ್ ಪಾಯಿಂಟ್ ವಿ ಕ್ಯಾನ್ ಸಿ ಫೋರ್ತ್ ಪಾಯಿಂಟ್, ಕನ್ಸ್ಯೂಮರ್ಸ್ ಎಕ್ಸ್ಪೆಂಡಿಚರ್, ಇನ್ಕ್ರೀಸಿಂಗ್ ಆಫ್ ಕನ್ಸ್ಯೂಮರ್ಸ್ ಎಕ್ಸ್ಪೆಂಡಿಚರ್ ಅಂದರೆ ಅನುಭೋಗಿಗಳ ವೆಚ್ಚ ಹೆಚ್ಚಾಗುತ್ತದೆ. ಇಲ್ಲಿ ಗ್ರಾಹಕರು ಅನುಭೋಗದ ಮೇಲೆ ಯಥೇಚ್ಛ ಪ್ರಮಾಣದಲ್ಲಿ ಹಣವನ್ನು ಖರ್ಚು ಮಾಡುತ್ತಾರೆ. ಸಾಮಾನ್ಯವಾಗಿ ಸರಕು ಮತ್ತು ಸೇವೆಗಳ ಮೇಲೆ ಯಥೇಚ್ಛವಾಗಿ ಹಣವನ್ನು ವೆಚ್ಚ ಮಾಡಿದಾಗ ಅಲ್ಲಿ ಬೇಡಿಕೆ ಹೆಚ್ಚಾದಾಗ ಪೂರೈಕೆ ಕಡಿಮೆ ಆಗುತ್ತದೆ, ಆದ್ದರಿಂದ ಬೆಲೆ ಹೆಚ್ಚಾಗುತ್ತದೆ. ಇದು ಹಣದುಬ್ಬರ ಸಂಭವಿಸುವುದಕ್ಕೆ ಪ್ರಮುಖ ಕಾರಣವೆಂದು ಹೇಳಬಹುದು. ನೆಕ್ಸ್ಟ್ ಪಾಯಿಂಟ್, ಇನ್ಕ್ರೀಸಿಂಗ್ ಇನ್ ವೇಜಸ್ ಅಂಡ್ ಅಲೋಯನ್ಸಸ್ ಅಂದರೆ ವೇತನ ಮತ್ತು ಭತ್ಯೆಗಳಲ್ಲಿ ಹೆಚ್ಚಳ. ಅಂದರೆ ಉದ್ಯೋಗದಲ್ಲಿ ತೊಡಗಿಕೊಂಡ ಕಾರ್ಮಿಕರಿಗೆ ವೇತನಗಳು ಹೆಚ್ಚಾದಾಗ ಹಾಗೂ ಇತರೆ ಭತ್ಯೆಗಳು ಹೆಚ್ಚಾದಾಗ ಅವರ ಒಟ್ಟಾರೆ ಆದಾಯ ಹೆಚ್ಚಾಗಿ ಆಗ ಅವರು ವೈಯಕ್ತಿಕ ವಿನಿಯೋಗಿಸಬಹುದಾದ ಆದಾಯ ಹೆಚ್ಚಾಗುತ್ತದೆ. ಆದ್ದರಿಂದ ಅವರು ಸರಕುಗಳನ್ನು ಖರೀದಿಸುವುದಾಗ ಬೇಡಿಕೆ ಹೆಚ್ಚಾಗಿ ಹಾಗೂ ಬೆಲೆಯೂ ಹೆಚ್ಚಾಗುತ್ತದೆ. ಇದು ಹಣದುಬ್ಬರ ಸಂಭವಿಸುವುದಕ್ಕೆ ಪ್ರಮುಖ ಕಾರಣವಾಗಿದೆ. ನೆಕ್ಸ್ಟ್ ಪಾಯಿಂಟ್, ಚೀಫ್ ಮನಿ ಪಾಲಿಸಿ ಅಂದ್ರೆ ಹಣದ ಹಗ್ಗದ ನೀತಿ. ಅಂದರೆ ಹಣದ ಹಗ್ಗದ ನೀತಿ ಎಂದರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವುದು ಎಂದರ್ಥ. ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಿದಾಗ ಆಗ ಅನುಭೋಗದ ಮೇಲೆ ಖರ್ಚು ಮಾಡುವ ಪ್ರಮಾಣ ಹೆಚ್ಚಾಗುತ್ತದೆ, ಏಕೆಂದರೆ ಆಗ ಬಡ್ಡಿ ದರವು ಕಡಿಮೆ ಪ್ರಮಾಣದಲ್ಲಿರುತ್ತದೆ. ಆದ್ದರಿಂದ ಜನರು ಯಥೇಚ್ಛವಾಗಿ ಅನುಭೋಗದ ಮೇಲೆ ಖರ್ಚು ಮಾಡಿ ಆಗ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗಿ ಬೆಲೆ ಹೆಚ್ಚಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಡಿಫೆನ್ಸಿವ್ ಫೈನಾನ್ಸ್ ಅಂದರೆ ಕೊರತೆ ಮುಂಗಡ ಪತ್ರ. ಅಂದರೆ ಸರ್ಕಾರ ಆದಾಯಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ವೆಚ್ಚವಿದ್ದಾಗ ಅದನ್ನು ಕೊರತೆ ಮುಂಗಡ ಪತ್ರ ಎನ್ನುವರು. ಅಂದರೆ ಸರ್ಕಾರವು ಆದಾಯಕ್ಕಿಂತ ಯಥೇಚ್ಛ ಪ್ರಮಾಣದಲ್ಲಿ ಹಣವನ್ನು ಮುದ್ರಿಸಿ ಚಲಾವಣೆಗೆ ತರುತ್ತದೆ. ಆದ್ದರಿಂದ ವ್ಯಕ್ತಿಗಳಿಗೆ ಆದಾಯ ಯಥೇಚ್ಛವಾಗಿ ಬಂದು ಆಗ ಅವರು ಸರಕುಗಳ ಮೇಲೆ ತಮ್ಮ ಆದಾಯವನ್ನು ವಿನಿಯೋಗಿಸಿ ಆಗ ಸರಕುಗಳಿಗೆ ಬೆಲೆ ಹೆಚ್ಚಾಗುತ್ತದೆ. ಇದು ಹಣದುಬ್ಬರಕ್ಕೆ ಪ್ರಮುಖ ಕಾರಣವಾಗಿದೆ. ನೆಕ್ಸ್ಟ್ ಪಾಯಿಂಟ್, ಬ್ಲ್ಯಾಕ್ ಮನಿ ಅಂದರೆ ಕಪ್ಪು ಹಣ. ಅಂದರೆ ಸರ್ಕಾರದ ಲೆಕ್ಕಕ್ಕೆ ಸಿಗದೇ ಇರುವ ಹಣವನ್ನು ಕಪ್ಪು ಹಣ ಎನ್ನುವರು. ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳಿಂದ ಸಂಪಾದಿಸಿದ ಹಣವನ್ನು ಕಪ್ಪು ಹಣ ಎನ್ನುವರು. ಇಂತಹ ಹಣ ಜನರ ಬಳಿ ಯಥೇಚ್ಛವಾಗಿದ್ದರೆ ಅವರ ಅನುಭೋಗದ ಪ್ರಮಾಣ ಹಾಗೂ ತಾವು ವಿವಿಧ ಸರಕುಗಳಿಗೆ ಬೇಡಿಕೆ ಕೊಡುವ ಪ್ರಮಾಣ ಹೆಚ್ಚಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಸರಕುಗಳ ಬೆಲೆ ಹೆಚ್ಚಾಗಿ ಹಣದುಬ್ಬರ ಹೆಚ್ಚಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಎಕ್ಸ್ಪ್ಯಾನ್ಷನ್ ಆಫ್ ಪ್ರೈವೇಟ್ ಸೆಕ್ಟರ್ ಅಂದರೆ ಖಾಸಗಿ ವಲಯದ ವಿಸ್ತರಣೆ. ಅಂದ್ರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಖಾಸಗಿ ವಲಯಗಳಿಗೆ ಹೆಚ್ಚು ಅವಕಾಶ ನೀಡಿದ್ದೇ ಅದರಲ್ಲಿ ಖಾಸಗಿ ವಲಯಗಳು ಹೂಡಿಕೆಯನ್ನು ಯಥೇಚ್ಛವಾಗಿ ಉತ್ಪಾದನೆಯಲ್ಲಿ ಬಳಸಿಕೊಂಡು ಅದರಿಂದ ಯಥೇಚ್ಛ ಪ್ರಮಾಣದ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡುತ್ತದೆ. ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಿದಾಗ ಕಾರ್ಮಿಕರು ತಮ್ಮ ಶ್ರಮವನ್ನು ಕೊಟ್ಟು ವೇತನಗಳನ್ನು ಪಡೆಯುತ್ತಾರೆ. ಆದ್ದರಿಂದ ಅವರ ಆದಾಯ ಹೆಚ್ಚಾಗಿರುವುದರಿಂದ
ಅವರು ಸರಕುಗಳ ಮೇಲೆ ವೆಚ್ಚ ಮಾಡುವ ಪ್ರಮಾಣ ಹೆಚ್ಚಾಗಿ, ಸರಕುಗಳಿಗೆ ಬೇಡಿಕೆ ಹೆಚ್ಚಾಗಿ, ಒಟ್ಟಾರೆಯಾಗಿ ಸರಕುಗಳ ಬೆಲೆ ಹೆಚ್ಚಾಗಿ ಹಣದುಬ್ಬರಕ್ಕೆ ಕಾರಣವಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ನೈನ್ತ್ ಪಾಯಿಂಟ್, ಸಾರ್ವಜನಿಕ ಸಾಲದ ಮರುಪಾವತಿ ಅಂದ್ರೆ ರೀಪೇಮೆಂಟ್ ಆಫ್ ಪಬ್ಲಿಕ್ ಡಿಪಾರ್ಟ್ಮೆಂಟ್. ಅಂದ್ರೆ ಸರ್ಕಾರವು ತಮ್ಮ ಆಡಳಿತದ ಅನುಕೂಲಕ್ಕಾಗಿ ಅಥವಾ ಪ್ರಜೆಗಳಿಗ ಯೋಗಕ್ಷೇಮಕ್ಕಾಗಿ ಖಾಸಗಿ ವಲಯಗಳಿಂದ ಸಾಲವನ್ನು ಪಡೆದುಕೊಂಡು ರಾಷ್ಟ್ರದ ಸೇವೆಗಳನ್ನು ಮಾಡುತ್ತದೆ. ಆ ರೀತಿಯಲ್ಲಿ ಸರ್ಕಾರವು ತನ್ನ ಸಾಲಗಳನ್ನು ಮರುಪಾವತಿಸುವುದರಿಂದ ಅದು ಅದು ಜನರಿಗೆ ತಲುಪಿ ಅದರಿಂದ ಅವರ ಆದಾಯ ಹೆಚ್ಚಾಗಿ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗಿ ಹಣದುಬ್ಬರಕ್ಕೆ ಕಾರಣವಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಲಾಸ್ಟ್ ಪಾಯಿಂಟ್, increasing in domestic goods and services in foreign. ಅಂದರೆ ವಿದೇಶದಲ್ಲಿ ಸ್ವದೇಶಿ ಸರಕು ಮತ್ತು ಸೇವೆಗಳಿಗೆ ಯಥೇಚ್ಛವಾಗಿ ಬೇಡಿಕೆ ಇರುವುದು. ಆದ್ದರಿಂದ ನಮ್ಮ ಭಾರತದಲ್ಲಿರುವ ಈ ನಿಟ್ಟಿನಲ್ಲಿ ಸ್ವದೇಶದ ಎಲ್ಲಾ ಸರಕು ಮತ್ತು ಸೇವೆಗಳನ್ನು ವಿದೇಶಗಳಿಗೆ ಮಾರಾಟ ಮಾಡುವುದರಿಂದ ನಮ್ಮ ದೇಶದಲ್ಲಿ ಅಂತಹ ಸರಕುಗಳು ಲಭ್ಯವಾಗದೇ ಇರುವ ಕಾರಣದಿಂದ ನಮ್ಮ ಸರಕುಗಳಿಗೆ ಬೆಲೆ ಹೆಚ್ಚಾಗಿ ಹಣದುಬ್ಬರಕ್ಕೆ ಕಾರಣವಾಗುತ್ತದೆ. ಈ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿದಾಗ ಅರ್ಥವ್ಯವಸ್ಥೆಗೆ ಹಣದುಬ್ಬರವು ಒಂದು ಸಮಸ್ಯೆಯಾಗಿದ್ದು, ಅದು ಕೆಲವು ಸಂದರ್ಭಗಳಲ್ಲಿ ಅದು ಸಮಸ್ಯೆ ಆಗದೇ ಇದ್ದರೂ ಸಹ ಅದು ತೀವ್ರ ಗತಿಗೆ ಹೋಗಿದ್ದರೆ ಅದು ಸಮಸ್ಯೆ ಎಂದು ಹೇಳಬಹುದು. ಅದನ್ನು ಮೊದಲಿನಲ್ಲೇ ತಿಳಿದುಕೊಂಡು ತಡೆಗಟ್ಟಬಹುದು ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಥ್ಯಾಂಕ್ ಯು ಸೋ ಮಚ್. ಲೈಕ್, ಶೇರ್ and subscribe for more videos.